ನಮಸ್ಕಾರ ಎಲ್ರಿಗೂ. ಯಾವಾಗ ನಾವು ಕಾಂಕ್ರೀಟ್ ಸಂಪಕ್ಕೆ ಹೋಗ್ತೀವಿ, ಯಾವಾಗಂತಂದರೆ ವೆನ್ ದ ಸ್ಟೋರೇಜ್ ಈಸ್ ಮೋರ್, ಡೆಪ್ತ್ ಆಟೋಮೆಟಿಕ್ಲಿ ಡೆಪ್ತ್ ಜಾಸ್ತಿ ಆಗುತ್ತೆ. ಆವಾಗ ಡೆಪ್ತ್ ಜಾಸ್ತಿ ಆದಾಗ ಸಾಯಿಲ್ ಪ್ರೆಷರು ಆಮೇಲೆ ವಾಟರ್ ಪ್ರೆಷರ್ ಎರಡೂ ಜಾಸ್ತಿ ಆದಾಗ ನಮಗೆ ಗಟ್ಟಿಯಾಗಿರೋ ಮೆಟೀರಿಯಲಲ್ಲಿ ಸಂಪ್ ಬೇಕಾಗುತ್ತೆ. ಆವಾಗ ನಾವು ಬ್ರಿಕ್ ವಾಲ್ ಅದನ್ನು ಸಸ್ಟೈನ್ ಮಾಡೋಕ್ಕಾಗಲ್ಲ. ಆವಾಗ ನಾವು ಕಾಂಕ್ರೀಟ್ಗೆ ಹೋಗ್ತೀವಿ. 3 ಸ್ಟೋರಿ ಬಿಲ್ಡಿಂಗ್ ಅಥವಾ 4 ಸ್ಟೋರಿ ಬಿಲ್ಡಿಂಗ್ಸ್ನಲ್ಲಿ ನಮ್ಗೆ 5,000ದಿಂದ 6,000 8,000 ಈ ಥರ ಲೀಟರ್ಸಲ್ಲಿ ನಮಗೆ ಸ್ಟೋರೇಜ್ ಬೇಕಾಗಿರೋದ್ರಿಂದ ಅಲ್ಲೇನು ನಮಗೆ ಕಾಂಕ್ರೀಟ್ ಸಂಪ್ ಬೇಕಾಗಲ್ಲ, ಬ್ರಿಕ್ ವಾಲ್ ಸಾಕಾಗುತ್ತೆ. ಯಾವಾಗ ಜಾಸ್ತಿ ಮನೆಗಳಿದ್ದಾಗ ಅಂದರೆ ಅಪಾರ್ಟ್ಮೆಂಟ್ಸ್ 8 ಮನೆ 10 ಮನೆ ಆವಾಗ ಮೋರ್ ಸ್ಟೋರೇಜ್, ಆವಾಗ ನಾವು ಕಾಂಕ್ರೀಟ್ ಸಂಪ್ ಹೋಗ್ತೀವಿ. ಲೀಕೇಜ್ ಪ್ರೂಫ್ ಆಮೇಲೆ ಕ್ರ್ಯಾಕ್ ಪ್ರೂಫ್, ಸಸ್ಟೈನಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಕಾಸ್ಟ್ ಒಂದು ಸ್ವಲ್ಪ ಕಾಸ್ಟ್ ಎಫೆಕ್ಟಿವ್ ಅಂದರೆ ಎಕ್ಸ್ಪೆನ್ಸಿವ್ ಇರುತ್ತೆ ಬ್ರಿಕ್ ವಾಲ್ಗಿಂತ. ಸೊ ಎಲ್ಲ ಕಡೆಯೂ ಕಾಂಕ್ರೀಟ್ ಸಂಪ್ ಬೇಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.